ನನ್ ದ್ರೋಣ ಬಿಟ್ಬಿಡು. ಅವ್ನಿಗೆ ಇನ್ನೊಂದು ಡೇಟ್ ಹೊಡೆದ್ರು ಇವ್ಳ ಪ್ರಾಣ ಇರಲ್ಲ. ವಿವೇಕ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ. ಅರ್ಜುನ್ ತ್ಯಾಗದ ಸಾವಿಗೆ ಬೆಲೆ ಸಿಗ್ಲೇಬೇಕು ಅಂದ್ರೆ ಇವರಿಬ್ರಿಗೂ ಜೈಲಿನ ಶಿಕ್ಷೆ ಆಗ್ಲೇಬೇಕು. ಕರ್ಕೊಂಡು ಹೋಗಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫ್ಯೂಚರ್ ಆಫ್ ಸ್ಟಾರ್ ಸುವರ್ಣ. ಮುಂದಿನ ಸಂಚಿಕೆ ಏನಾಯ್ತಂದರೆ, ನಕಲಿ ಅಗಸ್ತ್ಯ ಅವನ ರಿಯಲ್ ನೇಮ್ ಏನಂದರೆ ಅರ್ಜುನ. ಸೊ ಅವನ್ನ ಕಾವೇರಿ ಮತ್ತು ಅಗಸ್ತ್ಯ ಸೇರಿಕೊಂಡು ಎಳ್ಕೊಂಬರ್ತಾರೆ. ರೌಡಿಗಳಿಂದ ತಪ್ಪಿಸ್ಕೊಂಡು ಇವರು ಕಾಪಾಡ್ತಾರೆ ಅವನ್ನ. ಅದೇ ನಕಲಿ ಅಗಸ್ತ್ಯ ಅರ್ಜುನು ಕಾವೇರಿನ ಬೆಟ್ಟದಿಂದ ತಳ್ಳಿದ ಅದೇ ಸ್ಪಾಟ್ಗೆ ಅಗಸ್ತ್ಯ ಮತ್ತು ಕಾವೇರಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ಕೇಳ್ತಾರೆ, ನೆನ್ಪು ಬರ್ತಾ ಇದೆಯಾ ಈ ಜಾಗ ಯಾವುದು ಅಂತ, ನೆನೆಸ್ಕೋ ಸ್ವಲ್ಪ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಿದ್ದೀರಾ ಕಾವೇರಿ ಅವರು, ಇದು ಫಸ್ಟ್ ಟೈಮ್ ಬಂದಿದ್ದೀನಿ, ಇಲ್ಲ ಕರ್ಕೊಂಬಂದಿಲ್ಲ ಅಂತ ನಾಟಕ ಮಾಡ್ತಾನೆ. ಸಾಕು ನಿಲ್ಲಿಸು, ನೀನು ಡ್ರಾಮಾನ ಗೊತ್ತಾಗಿದೆ. ನನ್ನ ನಿಜವಾದ ಅಗಸ್ತ್ಯ ನನ್ನ ಪಕ್ಕದಲ್ಲಿ ಇದ್ಕೊಂಡು ಈ ಥರ ನೀನು ಡ್ರಾಮಾ ಮಾಡ್ತಿದ್ದೀಯಲ್ಲ, ಏನಕ್ಕೆ ಡ್ರಾಮಾ ಮಾಡ್ತಿದ್ದೆ, ಸತ್ಯ ಏನಂತ ಬಾಯಿ ಬಿಡು ಅಂತ ಕೇಳಿದಾಗ ಆದರೂ ಅವನು ಸತ್ಯನ ಬಾಯಿ ಬಿಡಲ್ಲ, ನಕಲಿನೇ ಡ್ರಾಮಾನೇ ಮಾಡ್ತಿರ್ತಾನೆ. ಆವಾಗ ನಿಜವಾದ ಅಗಸ್ತ್ಯ ಅವನ್ನ ಎಳ್ಕೊಂಡು ಹೊಡೆದ್ಕೊಂಡು ಹಾಗೆ ಬಟ್ಟದಿಂದ ತಳ್ಳೋಕೆ ಹೋಗ್ತಾರೆ. ಹೇಳು ಅಂತ. ಆವಾಗ ಕಾವೇರಿ ಹೇಳ್ತಾರೆ, ಯಾವ ಮನುಷ್ಯನಿಗೂ ಸಾಯಿಸೋಕೆ ಅಧಿಕಾರ ಇಲ್ಲ, ಬಿಡಿ ಅಗಸ್ತ್ಯವರೇ, ಬೇಡ ನಾನು ಕೇಳ್ತೀನಿ ಅಂತ ಹೇಳಿದಾಗ ಆ ನಕಲಿ ಅಗಸ್ತ್ಯ ಅರ್ಜುನು ಅದಕ್ಕೆ ಕರಗಿ ಕೊನೆಗೆ ಎಲ್ಲ ಸತ್ಯವನ್ನು ಬಾಯ್ಬಿಡ್ತಾನೆ. ಇದಕ್ಕೆಲ್ಲ ಕಾರಣ ಯಾರು, ಹೇಗಾಯಿತು, ಮತ್ತು ಹೇಗೆ ಮನೆಗೆ ಬಂದು ಸೇರಿಕೊಂಡ, ಅದೆಲ್ಲ ಇದಕ್ಕೆಲ್ಲ ಕಾರಣ ಬೃಂದ ಅಂತ ಎಲ್ಲ ಅವನೇ ಸತ್ಯವನ್ನು ಘಟನೆಯನ್ನು ಬಾಯ್ಬಿಡ್ತಾನೆ. ಈ ಘಟನೆಯನ್ನು ಬಾಯ್ಬಿಟ್ಟ ಮೇಲೆ ಕಾವೇರಿ ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಏನಂದರೆ ಇಷ್ಟು ದಿವಸ ಕೆಟ್ಟವ್ರ ಪರ ನೀನು ಇದ್ದು ಕೆಲಸ ಮಾಡ್ತಿದ್ದೆಯಲ್ವ, ಈ ಒಳ್ಳೆ ಕೆಲಸಕ್ಕಾದರೂ ಕೆಲಸ ಮಾಡು, ನಾನು ಹೇಳ್ತೀನಿ ಆ ಕೆಲಸ ಮಾಡು ಅಂತ ಹೇಳಿದಾಗ ಅವನು ಒಪ್ಕೊಳ್ಳೋದಿಲ್ಲ. ಅವನ ಕೊನೆಗೆ ಕಾವೇರಿ ಹೇಗಾರು ಮಾಡಿ ಒಪ್ಪಿಸ್ತಾಳೆ. ಒಪ್ಪಿಸಿದ ಮೇಲೆ ಬೃಂದ ಮತ್ತೆನ ಕರೆ ಮಾಡಿ ಕರೆಸ್ತಾರೆ. ಮುಂದಿನ ಘಟನೆ ಹೀಗಿದೆ.